ಭೂಗರ್ಭದಲ್ಲಿ ಅಡಗಿರುವ ಮಹಾಶಕ್ತಿಯ ಅವತಾರಗಳು. ಮಾನವನು ನೆಲೆ ನಿಂತಿರುವ ಭೂಮಂಡಲದಲ್ಲಿ ದೈವಶಕ್ತಿಯನ್ನು ಪಡೆದು ಯಾರಿಗೂ ಕಾಣದಂತೆ ವಿಸ್ಮಯಕಾರಿಯಾಗಿ ನೆಲೆ ನಿಂತು ದೈವಿ ಶಕ್ತಿಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. ಅಣು ರೇಣು ತೃಣಕಾಷ್ಟಕಗಳಲ್ಲೂ ಇರುವಂಥ ಅಗೋಚರ ಎಂಬ ಶಕ್ತಿ 15ನೆಯ ಶತಮಾನದಿಂದಲೂ ನಾಡಪ್ರಭು ಕೆಂಪೇಗೌಡರ ಕಾಲಘಟ್ಟದಲ್ಲಿ ವಿಸ್ಮಯವೆಂಬಂತೆ 5 ಗ್ರಾಮಗಳಿಗೂ ಶಕ್ತಿಯನ್ನು ತುಂಬುವ ರಾಮನ ಬಂಟ ಹನುಮ ನೆಲೆಸಿದ ಪುಣ್ಯಕ್ಷೇತ್ರ ವ್ಯಾಸರಾಜರು ಪ್ರತಿಷ್ಠಾಪಿತ ಮೂರ್ತಿಯಂತಲೂ ಪ್ರತೀತಿ ಇದೆ. ಅಂತೆಯೇ 5 ಶತಮಾನಗಳಿಂದ ನಿರಂತರವಾಗಿ ಭಕ್ತಾದಿಗಳನ್ನ ತನ್ನೆಡೆಗೆ ಕರೆಸಿಕೊಂಡು ಹಂತ ಹಂತವಾಗಿ ಅಭಿವೃದ್ಧಿಯ ಕಾರ್ಯವನ್ನು ಕಂಡ ದೇವಾಲಯ ಇದುವಾಗಿದೆ. ಬಯಲಲ್ಲಿ ಪ್ರತಿಷ್ಠಾಪಿತ ದೇವಾಲಯ, ತದನಂತರದಲ್ಲಿ ಮಾಳಿಗೆ ಮನೆಯಾಯಿತು. ಹಾಗೆಯೇ ಮುಂದುವರೆದು ಮುಂದೆ ಹೆಂಚಿನ ಮನೆಗೆ ತಲುಪಿದ ಹನುಮ ಈ 25 ವರ್ಷಗಳ ಹಿಂದೆ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಕಂಡಿತು. ನವನಿರ್ಮಾಣದೊಂದಿಗೆ ಹೊಸ ವಿನ್ಯಾಸದಲ್ಲಿ ಜೀರ್ಣೋದ್ಧಾರ ಕಂಡಿತು ಈ ದೇವಾಲಯ. ಇಂದು 10 ಹಲವುಗಳಿಗೆ ವಿಸ್ಮಯಕಾರಿ ಎಂಬಂತೆ ಎಲ್ಲ ಭಕ್ತಾದಿಗಳನ್ನು ತನ್ನೆಡೆಗೆ ಕರೆಸಿಕೊಳ್ಳುತ್ತಿದ್ದಾನೆ ಶ್ರೀ ಹನುಮ. ಪಾಳ ಅಮ್ಮ ಎಂಬ ಗ್ರಾಮ ದೇವತೆ ರೋಗ ರುಜಿನ, ಉತ್ತಮ ಮಳೆ, ಅಹಿತಕರ ಘಟನೆಗಳು ನಡೆಯದಂತೆ ಕಾಪಾಡುವ ಕರುಣಾಮೂರ್ತಿಯಾಗಿ ಈ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ಬೆಂಗಳೂರಿನ ಬಸವನಗುಡಿಯ ನಾಗಸಂದ್ರದ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಾಲಯ ಮಹಾಕುಂಭಾಭಿಷೇಕಕ್ಕೆ ಅಣಿಯಾಗಿ ನಿಂತಿದೆ. ಸಕಲ ಸದ್ಭಕ್ತರನ್ನ ಕೈ ಬೀಸಿ ಕರೆಯುತ್ತಿದೆ. ಅರ್ಚಕರು ಮಂಜುನಾಥ ಭಟ್. ಗುರವೇ ನಮಃ. ಮಲಾಜವಂ ಮಾರುತ ತುಲ್ಯವೇಗಂ ಮಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ರಾಮಾಂಜನೇಯ ಸ್ವಾಮಿ ದೇವಸ್ಥಾನ, ನಾಗಸಂದ್ರ, ತ್ಯಾಗರಾಜ ನಗರ. ಇದು 2001ರಲ್ಲಿ ಪುನಃ ಪ್ರತಿಷ್ಠೆ ಆಯಿತು. ಮೊದಲೇ ಹಂಚಿನ ಮನೆಯಲ್ಲಿದ್ದಂಥ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮಗೆ ಗೊತ್ತಿದ್ದ ಹಾಗೆ ವ್ಯಾಸರಾಯರು ಪ್ರತಿಷ್ಠೆ ಮಾಡಿದಂಥ ಆಂಜನೇಯ ಇದು ಅಂತೇಳಿ ತುಂಬ ಜನ ಹೇಳ್ತಾರೆ. ನಾವು ಇಲ್ಲಿ ಬಂದು 25 ವರ್ಷ ಆಗಿದೆ ಅಷ್ಟೇ. ಮೊದಲೇ ತುಂಬ 600-700 ವರ್ಷಗಳ ಹಳೇದಿರಬೇಕು. ಅದರಿಂದ ವ್ಯಾಸರಾಯರ ಪ್ರತಿಷ್ಠೆ, ತಲೆ ಮೇಲೆ ಗಂಟೆ ಇರುವಂತಹದ್ದು. ಇದು ವಿಶೇಷ ಅಂದರೆ ರಾವಣನ ಮಗ ಅಕ್ಷಯ್ ಕುಮಾರನನ್ನು ಸಂಹಾರ ಮಾಡಿದಂಥ ಒಂದು ಆಂಜನೇಯ ಬಲಗಾಲಲ್ಲಿ ಆಂಜನೇಯ ರಾವಣನ ಮಗ ಅಕ್ಷಯ್ ಕುಮಾರ ಅವನನ್ನು ಸಂಹಾರ ಮಾಡ್ತಾ ಇದ್ದಾನೆ. ಅದರಿಂದ ಇನ್ನೂ ತುಂಬ ವಿಶೇಷವಾದಂಥದ್ದು ಆಂಜನೇಯ, ತುಂಬ ಶಕ್ತಿವಂತಹದ್ದು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಆಂಜನೇಯನ ಅನುಗ್ರಹದಿಂದ ತುಂಬ ಒಳ್ಳೆಯದಾಗಿದೆ. ಇಲ್ಲಿ ಪ್ರತಿದಿನವೂ ಸಹ ಆಂಜನೇಯಗೆ ಅಭಿಷೇಕ, ಪೂಜೆ ಇತ್ಯಾದಿಗಳು ನಡೀತಾ ಇರುತ್ತೆ. ಹಾಗೆ ಈ ವರ್ಷ ಇನ್ನೂ ಒಂದು ವಿಶೇಷ ಏನಂದರೆ ಕುಂಭಾಭಿಷೇಕ. 2012ರಲ್ಲಿ ಕುಂಭಾಭಿಷೇಕ ಆಯಿತು. ಇವಾಗ 26ರಲ್ಲಿ ಪುನಃ ಮತ್ತೆ ಕುಂಭಾಭಿಷೇಕವನ್ನು ಮಾಡ್ತಾ ಇದ್ದೀವಿ. 22ನೇ ತಾರೀಕು ಸೋಮವಾರ ಬೆಳಗ್ಗೆ ಪೂಜೆ, ಗಣಪತಿ ಪೂಜೆಯಿಂದ ಪ್ರಾರಂಭ ಆಗಿ ನವಗ್ರಹ ಹೋಮ, ಗಣಪತಿ ಹೋಮ ಇತ್ಯಾದಿಗಳೆಲ್ಲ ನಡೆಯುತ್ತೆ. ಹಾಗೆ 23 ಸಹ ಹೋಮಾದಿಗಳು ಇದೆ. 24ನೇ ತಾರೀಕು ಬೆಳಗ್ಗೆ ಹೋಮಾದಿಗಳೆಲ್ಲ ಮುಗಿದ ಮೇಲೆ 11:50ರಿಂದ 12:20ರವರೆಗೆ ಸಲ್ಲುವ ಶುಭ ಲಗ್ನದಲ್ಲಿ ಕುಂಭಾಭಿಷೇಕವನ್ನು ಇಟ್ಕೊಂಡಿದ್ದೀವಿ. ಪುರಾತನ ದೇವಸ್ಥಾನ. ನಮ್ಮ ತಾತ, ಅಜ್ಜಿ, ನಮ್ಮಪ್ಪ, ತಂದೆ ಇದರೆಲ್ಲ ಇದರಲ್ಲಿ ಮಾಡಿರುವಂಥ ದೇವಸ್ಥಾನ ಇದು. ಅದರಲ್ಲೂ ನಮ್ಮ ನಾಗಸಂದ್ರ ಗ್ರಾಮಸ್ಥರ ಹಿರೀಕರನ್ನ ನಾನು ಇವತ್ತು ನೆನೆಸ್ಕೊಳ್ಳೋದ್ರಲ್ಲಿ ಫಸ್ಟು ಇದು ಮಾಡ್ತೀನಿ. ಅವರಿಂದ ನಾವು ಮಾರ್ಗದರ್ಶನ ತಿಳ್ಕೊಂಡು ಫಸ್ಟು ನಾನು ಇದಕ್ಕೆ ಸೆಕ್ರೆಟ್ರಿ ಆಗಿದ್ದೆ 20 ವರ್ಷಗಳ ಹಿಂದೆನೂ ನಾನೇ ಇದ್ದೀನಿ ಇಲ್ಲಿ. ಇವಾಗ 15 ವರ್ಷದಿಂದ ಅಧ್ಯಕ್ಷನಾಗಿದ್ದೀನಿ. ಮತ್ತು ನನ್ನ ಸಹೋದ್ಯೋಗಿಗಳು, ನನ್ನ ಟ್ರಸ್ಟಿಗಳು
ಅಂದರೆ ಎಲ್ಲ 13 ಜನ ನಮ್ಮ ಟ್ರಸ್ಟಿಗಳು ಮತ್ತು ಸಹ ಸದಸ್ಯರು ಒಂದು 6 ಜನ ಇದ್ದಾರೆ. ಎಲ್ಲರೂ ಸೇರಿಕೊಂಡು, ಗ್ರಾಮಸ್ಥರು ಸೇರಿಕೊಂಡು ನನಗೆ ಒಂದು ಬೆಂಬಲ ಕೊಡ್ತಾ ಇರೋದ್ರಿಂದ ಒಂದು ಅನ್ನ ಕುಟೀರ ಅನ್ನೋದೊಂದು ಇದನ್ನು ನಾವು ಕಟ್ಟಿದ್ದೀವಿ. ಅದರಲ್ಲೂ ಪ್ರತಿ ಶನಿವಾರ ಅನ್ನದಾನ ನಡೀತಾ ಇದೆ. ಮತ್ತು ದೇವಸ್ಥಾನದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದು ಊರಬ್ಬ ಆಗಲಿ, ಒಂದು ಇದಾಗಲಿ, ನಾವೇ ಎಲ್ಲ ದೇವಸ್ಥಾನದವ್ರ ಖರ್ಚು ವೆಚ್ಚಗಳು ನೋಡಿಕೊಂಡು ನಮ್ಮಲ್ಲಿ ಕೈಯಲ್ಲಾದಷ್ಟು ಎಲ್ಲ ನಾವೇ, ನಮ್ಮ ಟ್ರಸ್ಟಿಗಳೆಲ್ಲ ಕೊಡ್ತಾರೆ. ಅದ್ರಲ್ಲಿ ನಾನು ಸಹ ಭಾಗಿಯಾಗಿರ್ತೀನಿ. ಇದನ್ನು ಹೇಳೋದು ಯಾರಿಗೆ ಹೇಳಬೇಕು ಅಂದರೆ, ನನ್ನ ಟ್ರಸ್ಟಿಗಳು ನನಗೆ ಬಲಗೈ ಥರ ಬೆಂಬಲ ಕೊಟ್ಕೊಂಡು ಹೋಗೋದ್ರಿಂದ, ಮತ್ತು ನಮ್ಮ ಗ್ರಾಮಸ್ಥರು ಪ್ರಮುಖವಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಈ ದೇವಸ್ಥಾನನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿ ಶನಿವಾರ ಮಹಾದಾಸೋಹ ಎಂಬ ಹೆಸರಿನಲ್ಲಿ ಅನ್ನದಾಸೋಹ ನಡೆಯುತ್ತಿದೆ. ಸಕಲ ಸದ್ಭಕ್ತರನ್ನ ಇತ್ತ ಕರೆಸಿಕೊಳ್ಳುತ್ತಿದ್ದಾನೆ ಹನುಮದೇವ. 5 ಶತಮಾನಗಳಿಂದ ಭಕ್ತರ ಇಷ್ಟಾರ್ಥಗಳಿಗೆ ಶುಭ ಮಸ್ತು ಎನ್ನುತ್ತಿದ್ದಾನೆ ಶ್ರೀ ಹನುಮ. ಪ್ರತಿ ಮಂಗಳವಾರ ವೀಳ್ಯದೆಲೆ ಸಮರ್ಪಿಸುವುದು ವಿಶೇಷ ಶ್ರೀ ಹನುಮನಿಗೆ. ನಮ್ಮ ಅನ್ನ ಕುಟೀರದ ಒಂದು ದೇವಸ್ಥಾನದ ಜಾಗ ಇದೆ. ಒಂದು 7 ಕುಂಟೆಯಿಂದ 10 ಕುಂಟೆವರೆಗೂ ಜಾಗ ಇದೆ. ಆ ಜಾಗ ಪುರಾತನ ಕಾಲದಿಂದ ನಮ್ಮ ಹೆಸರಿಗೆ ಇವಾಗೆಲ್ಲ ಆಗ್ತಾ ಇದೆ. ಅದರಲ್ಲಿ ಒಂದು ಚೌಟ್ರಿ ಕಟ್ಟಬೇಕು. ದೇವಸ್ಥಾನಕ್ಕೆ ವರ್ಷಕ್ಕೆ ನಮ್ಗೆ ಎಲ್ಲ ಹೋಗಿ ಕೇಳೋಕ್ಕಾಗೋದಿಲ್ವಲ್ಲ. ಇವಾಗ ನಮ್ಗೊಂದು ವರಮಾನ ಅಂತ ಬೇಕಲ್ಲ ದೇವಸ್ಥಾನಕ್ಕೆ. ತಿಂಗಳಿಗೆ 1 ಲಕ್ಷದಿಂದ 1,25,000 ರೂಪಾಯಿ ಖರ್ಚಾಗ್ತಾ ಇದೆ ತಿಂಗಳಿಗೆ. ಹೂದ್ದು, ಪುರೋಹಿತರದ್ದು, ಭತ್ಯ ಎಲ್ಲ ಸೇರಿ ನಾನು ಹೇಳ್ತಾ 1,25,000 ರೂಪಾಯಿವರೆಗೂ ಆಗ್ತಾ ಇದೆ ಖರ್ಚು. ಅದಕ್ಕೊಂದು ಪರ್ಮನೆಂಟ್ ಸಜೆಷನ್ ಮಾಡ್ಕೊಳ್ಳೋಕ್ಕೆ ಆ ಜಾಗದಲ್ಲಿ ಏನಾದರೂ ಒಂದು ಉತ್ಪತ್ತಿ ಆಗೋಂಗೆ ಒಂದು ಕಟ್ಟಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀವಿ. ಅದನ್ನ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಅಂತ ಹೇಳಿದ್ವಿ. ದೇವಸ್ಥಾನದಲ್ಲಿ ಆಗ್ಬೇಕಾದಂಥ ಕೆಲಸಗಳೆಲ್ಲ ಮಾಡಿದ್ದೀವಿ. ಅಂದರೆ ದೇವಸ್ಥಾನಕ್ಕೆ ವರಮಾನ ಬೇಕಲ್ಲ. ಪ್ರತಿ ದಿನ ನಮಗೆ ಪ್ರತಿ ತಿಂಗಳು ಯಾರ ಹತ್ರ ಹೋಗಿ ಕೇಳೋದು, ಅದಕ್ಕೆಲ್ಲ ಒಂದು ಬೇಕಲ್ಲ. ಅದರಿಂದ ನಾನು ಇದೊಂದು ಯೋಜನೆ ಹಾಕ್ಕೊಂಡಿದ್ದೀನಿ. ಆ ಯೋಜನೆ ಒಂದಾದರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು 2 ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಾನು ಈ ದೇವಸ್ಥಾನ ಧರ್ಮದರ್ಶಿಯಾಗಿ 25 ವರ್ಷಗಳಾಗಿದೆ. ನನಗೆ ನಮ್ಮ ಮುತ್ತಾದ ಹೇಳುವರ ಪ್ರಕಾರ ಕೆಂಪೇಗೌಡರ ಕಾಲದಲ್ಲಿ ಪ್ರತಿಷ್ಠಾಪನೆ ಆದಂಥ ವಿಗ್ರಹ ಎಂದು ನಮ್ಮ ತಾತಂದಿರು ನಮ್ಗೆ ಹೇಳ್ತಾ ಇದ್ರು. ಆ ಕಾಲದಲ್ಲಿ ಇದನ್ನು ಒಂದು ಭಾಗದಲ್ಲಿ ಶಾಲೆ, ಒಂದು ಭಾಗದಲ್ಲಿ ಐನೂರು ಮನೆ, ಒಂದು ಭಾಗದಲ್ಲಿ ದೇವಸ್ಥಾನ ಇತ್ತು. ಇದನ್ನು ನಾವು ಸುಮಾರು ಇದ್ದಿದ್ದರಿಂದ ಅದನ್ನ ಸುಮಾರು 25 ವರ್ಷಗಳಿಂದ ನಾವು ಜೀರ್ಣೋದ್ಧಾರ ಮಾಡಿದ್ವಿ. ಆದರೆ ಮೂಲ ವಿಗ್ರಹ ಕೆಂಪೇಗೌಡರ ಕಾಲದಲ್ಲಿ ಸ್ಥಾಪನೆ ಆದಂತ ಮೂಲ ವಿಗ್ರಹ ಇವತ್ತು ಈ ದೇವಾಲಯ ಸ್ಥಾಪನೆ ಆಗಿದೆ. ಇಲ್ಲಿ ಪ್ರತಿ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಪ್ರತಿ ಮಂಗಳವಾರ ಸುಮಂಗಲಿಯರು ಇಲ್ಲಿ ಬಂದು ವೀಳ್ಯದೆಲೆ ಹಾರ ಹಾಕಿ ಬೇಡ್ಕೊಂಡಂತ ಸುಮಾರು ಕೆಲಸಗಳಾಗಿದ್ದು ಉದಾಹರಣೆಗಳು ಸುಮಾರು ಜನ ನಮ್ಮ ಹತ್ರ ಬಂದು ಹೇಳಿದ್ದಾರೆ. ಪ್ರತಿ ಮಂಗಳವಾರ ವೀಳ್ಯದೆಲೆ ಹಾರ, ಒಡೆ ಹಾರ ಹಾಕಿದಂತ ಭಕ್ತಾದಿಗಳು ನಮಗೆ ಹೇಳಿರೋ ಪ್ರಕಾರ ಬೇಡಿಕೊಂಡಂತ ಕೆಲಸ ಆಗಿದೆ ಎಂದು ನಮಗೆ ತಿಳಿಸಿದ್ದಾರೆ. ಇದು ಪುರಾತನ ಕಾಲದಿಂದ ನಡೆದು ಬಂದಂತ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷಗಳು ಹನುಮಾನ್ ಜಯಂತಿ, ಅನ್ನದಾನ, ಪ್ರತಿ ಶನಿವಾರ ಅನ್ನದಾನ ನಡೆಯುತ್ತಾ ಇರ್ತದೆ. ಮತ್ತು ಈ ವರ್ಷ 12ನೇ ವರ್ಷದ ಕುಂಭಾಭಿಷೇಕ ಇರೋದರಿಂದ 22, 23, 24, 24ನೇ ತಾರೀಕು ಕುಂಭಾಭಿಷೇಕ ಇರುತ್ತೆ. ಪ್ರತಿ ವರ್ಷಗಳಲ್ಲಿ ಹನುಮಾನ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತೀವಿ. ನಮಸ್ಕಾರ. ಬೆಂಗಳೂರು ದಕ್ಷಿಣ ಬಸವನಗುಡಿ ಕ್ಷೇತ್ರದಲ್ಲಿ ನಾಗಸಂದ್ರ ಗ್ರಾಮದಲ್ಲಿ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ. ಸುಮಾರು ವರ್ಷಗಳಿಂದ ಸ್ಥಾಪಿಸಿಕೊಂಡಿದ್ದು ನಮ್ಮ ತಂದೆ, ನಮ್ಮಜ್ಜ, ನಮ್ಮ ಮುತ್ತಜ್ಜ ಅವರ ಕಾಲದಿಂದಲೂ ಕೂಡ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಿರ್ಮಾಣವಾಗಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಪೂಜೆ ಸಲ್ಲಿಸಿಕೊಂಡು ಹೋಗ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ನಾಗಸಂದ್ರ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದಲ್ಲಿ ಬೈರಸಂದ್ರ ಇರ್ಬೋದು, ಕನಕನಪಾಳ್ಯ, ಸಿದ್ದಾಪುರ, ಯಡಿಯೂರು, ಈ ಎಲ್ಲ ಗ್ರಾಮದವರು ಕೂಡ 3 ವರ್ಷಕ್ಕೆ ಒಂದ್ಸಲಿ ದೊಡ್ಡ ಜಾತ್ರೆಯನ್ನ ನಾವು ಮಾಡ್ತೀವಿ. ಊರಿಗೆ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಬಾಳಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಭಾಳ ಪುರಾತನವಾದ ಆಚರಣೆಯನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಎಲ್ಲರಿಗೂ ನಾವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಕೆಲಸಗಳನ್ನು ನಮ್ಮ ಈ ಸಮಾಜಮುಖ ಈ ದೇವಸ್ಥಾನದಲ್ಲಿ ಮಾಡುವ ಮೂಲಕ ಪ್ರತಿ ಶನಿವಾರ ಕೂಡ ನಾವು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬಂದಾಗ ಉಪಮಾದೇವಿ ಗ್ರಾಮ ದೇವತೆಗೆ ತುಂಬ ವಿಶೇಷವಾಗಿ ಆ ಅಮ್ಮನಿಗೆ ಮೊಸರು ಅನ್ನ ಸಮರ್ಪಣೆ ಮಾಡಿ ಆ ಅಮ್ಮನಿಗೆ ಮಾಡಿ ಆ ಅಮ್ಮನಿಗೆ ನೈವೇದ್ಯವನ್ನಿಟ್ಟು
ತುಂಬಾ ವಿಜೃಂಭಣೆಯಿಂದ ಎಲ್ಲ ಭಕ್ತಾದಿಗಳು ಬಂದು ಮಕ್ಕಳಿಗೆ ಅಮ್ಮ ಆಗಿದ್ದಾರೆ ಬಂದು ಹರಿಸ್ಕೊಂಡು ಅದಕ್ಕೆ ವಿಶೇಷವಾಗಿ ನನ್ನ ತಾಯಿಗೆ ಎಲ್ಲರೂ ಮೊಸರು ಅನ್ನ ಇಟ್ಟು ಪೂಜೆ ಸಲ್ಲಿಸಿ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಾ ಇದೀವಿ. ಪ್ರೀತಿಯ ವೀಕ್ಷಕರೇ, ಇದು ಬಸವನಗುಡಿಯ ನಾಗಸಂದ್ರದಲ್ಲಿ ನೆಲೆ ನಿಂತಿರತಕ್ಕಂತಹ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಾಲಯ. ಇಲ್ಲಿ ಹಲವು ವಿಸ್ಮಯಗಳು ನಡೆಯುವಂತಹ ಪುಣ್ಯಕ್ಷೇತ್ರ. ಈಗ 2ನೆಯ ಅವಧಿಯ ಕುಂಭಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೀತಾ ಇದ್ದಾವೆ. ಇಂತಹ ಕಾಲಘಟ್ಟದಲ್ಲಿ ಭಕ್ತಾದಿಗಳಾದ ತಾವುಗಳು ಕೂಡ ಬಂದು ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುವ ಒಂದಷ್ಟು ಪವಾಡ ಸದೃಶ್ಯಗಳನ್ನು ತಾವು ಕೂಡ ನೋಡಬೇಕಾಗಿದೆ. ಬರ್ತೀರಲ್ವಾ? ದಯವಿಟ್ಟು ಬನ್ನಿ.